ಡೊನಾಲ್ಡ್ ಟ್ರಂಪ್ ಓಪನ್ಲಿ ಬೆದರಿಕೆ ಹಾಕಿದ್ದಾರೆ ಭಾರತ ಮತ್ತೆ ಈ ದೇಶಗಳಿಗೆ. ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದ್ರು. ಯಾವುದೇ ಒಂದು ದೇಶ ಯುಎಸ್ ಡಾಲರ್ನ ವಿರುದ್ಧವಾಗಿ ಯಾವುದೇ ಅಲ್ಟರ್ನೇಟಿವ್ ಕರೆನ್ಸಿ ನಿರ್ಮಾಣ ಮಾಡಿದ್ರೆ ಯುಎಸ್ ಆ ದೇಶಗಳ ಜೊತೆಗೆ ವ್ಯಾಪಾರ ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಿದ್ರು. ಬನ್ನಿ ಹಾಗಿದ್ರೆ ಇದನ್ನ ವಿಸ್ತಾರವಾಗಿ ತಿಳಿಯೋಣ. ನೋಡಿ, ಜಗತ್ತಿನಲ್ಲಿ ಜಾಪನೀಸ್ ಯೆನ್, ಯೂರೋ, ಪೌಂಡ್ ಗಳಂತಹ ಅನೇಕ ಪವರ್ಫುಲ್ ಕರೆನ್ಸಿಗಳಿವೆ. ಆದ್ರೂ ಕೂಡ ಗ್ಲೋಬಲ್ ಟ್ರೇಡ್ಸ್ ನ 90% ಟ್ರಾನ್ಸಾಕ್ಷನ್ ಡಾಲರ್ಸ್ ನಲ್ಲಿಯೇ ನಡೆಯುತ್ತೆ. ಇದರಿಂದ ಡಾಲರ್ ಇಷ್ಟೊಂದು ಪವರ್ಫುಲ್ ಆಗಿಬಿಟ್ಟಿದೆ ಅಂದ್ರೆ ಇದನ್ನ ಯುಎಸ್ ಕರೆನ್ಸಿ ಅಲ್ಲ, ಬದಲಾಗಿ ವೆಪನ್ ರೂಪದಲ್ಲಿ ಉಪಯೋಗ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯುಎಸ್ 2012ರಲ್ಲಿ ಇರಾನ್ ಮತ್ತೆ 2022ರಲ್ಲಿ ರಷ್ಯಾ ಮೇಲೆ ವ್ಯಾಪಾರ ನಿರ್ಬಂಧ ಹೇರಿತು. ಅಂದ್ರೆ ಡಾಲರ್ ನ ಸಹಾಯದಿಂದ ಅಮೆರಿಕ ಯಾವುದೇ ಒಂದು ದೇಶದ ಪೂರ್ತಿ ಎಕಾನಮಿಯನ್ನ ಕಂಟ್ರೋಲ್ ಮಾಡಬಹುದು. ಹಾಗಿದ್ರೆ ಇದರ ಪರಿಹಾರ ಏನು? ನೋಡಿ, ಈ ಬ್ರಿಕ್ಸ್ ಭಾರತ, ರಷ್ಯಾ, ಚೈನಾ, ಬ್ರೆಜಿಲ್ ಮತ್ತೆ ಸೌತ್ ಆಫ್ರಿಕಾದ ಕೆಲವೊಂದು ಮೇಜರ್ ಕಂಟ್ರಿಗಳ ಉದ್ದೇಶ ಗ್ಲೋಬಲ್ ಟ್ರೇಡಿಂಗ್ ನಲ್ಲಿ ಡಾಲರ್ಸ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಯಾವುದಾದ್ರೂ ಒಂದು ಅಲ್ಟರ್ನೇಟಿವ್ ಕರೆನ್ಸಿ ನಿರ್ಮಾಣ ಮಾಡುವುದು ಆಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಓಪನ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ದೇಶ ಡಾಲರ್ಸ್ ಅನ್ನ ರೀಪ್ಲೇಸ್ ಮಾಡುವ ಉದ್ದೇಶಕ್ಕೆ ಕೈ ಹಾಕಿದ್ರೆ ಆ ದೇಶಗಳ ಮೇಲೆ ಅಮೆರಿಕ 100% ಸುಂಕ ವಿಧಿಸುತ್ತೆ ಮತ್ತೆ ಆ ದೇಶಗಳ ಜೊತೆಗೆ ವ್ಯಾಪಾರ ಮಾಡುವುದಿಲ್ಲ ಎಂದು ಹೇಳಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ.